ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ಬೆಳ್ಳಂದೂರು ಕೆರೆಯಲ್ಲಿ ಧಗನೆ ಹೊತ್ತಿ ಉರಿತಾ ಇದೆ ಬೆಂಕಿ. ಹೇಗೆ ಏನು ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಕೆಲವು ತಿಂಗಳು ಹಿಂದೆ ಇದೇ ಬೆಳ್ಳಂದೂರು ಕೆರೆಯಲ್ಲಿ ಕಾಣಿಸ್ಕೊಂಡಿತ್ತು. ಬೆಳ್ಳಂದೂರು ಕೆರೆ ಬಿಡಿ, ಇತ್ತೀಚೆಗೆ ಒಂದು ತಿಂಗಳಿಂದ ವರ್ತೂರು ಕೆರೆಯಲ್ಲಿ ಕೂಡ ಇದೇ ರೀತಿ ಸನ್ನಿವೇಶವನ್ನು ನಾವು ನೋಡಿದ್ವಿ. ಯು ಕ್ಯಾನ್ ಇಮ್ಯಾಜಿನ್, ನೀವು ನೋಡ್ತಿರುವಂತಹ ಪಬ್ಲಿಕ್ ಟಿವಿಯ ದೃಶ್ಯಾವಳಿಗಳದು. ಬೆಳ್ಳಂದೂರು ಕೆರೆಯಲ್ಲಿ ಹೇಗೆ ಈ ರೀತಿಯಾದಂತಹ ಬೆಂಕಿಯ ಕೆನ್ನಾಲಿಗೆ ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು. ಸಾಮಾನ್ಯವಾಗಿ ಯಾವುದೇ ತ್ಯಾಜ್ಯ ವಸ್ತು ಇದ್ರೆ ಅಲ್ಲಿ ಬೆಂಕಿ ಹತ್ಕೊಳ್ಳಲ್ಲ. ಅಲ್ಲೇನಾದ್ರೂ ಕಾರ್ಖಾನೆಯಿಂದ ಹರಿದು ಬಂದ ಯಾವುದೇ ವಿಷಯುಕ್ತ ಕೆಮಿಕಲ್ಗಳು ಏನಾದರೂ ಅಂದ್ರೆ ರಾಸಾಯನಿಕ ವಸ್ತು ಮಿಕ್ಸ್ ಆಗಿದ್ದು ಅದು ಏನಾದರೂ ನೀರಿಗೆ ಸೇರಿದ್ರೆ, ಆಗ ಏನಾದರೂ ಸ್ಪಾರ್ಕ್ ಇದ್ರೆ ಮಾತ್ರ ಈ ರೀತಿ ಬೆಂಕಿ ಹತ್ಕೊಳ್ಳೋಕೆ ಸಾಧ್ಯ ಆಗೋದು. ಕ್ಲಿಯರ್ ಕಟ್ ಇದು ಕಾರ್ಖಾನೆ ಅಥವಾ ಕಂಪನಿಗಳ ವಿಷ ತ್ಯಾಜ್ಯಕ್ಕೆ ಬೆಳ್ಳಂದೂರು ಕೆರೆಯಲ್ಲಿ ಈ ಬೆಂಕಿ ಕಾಣಿಸ್ಕೊಂಡಿರೋದು. ನೀವು ನೋಡ್ತಿದ್ದೀರಾ ಯಾವ ರೀತಿಯ ಬೆಂಕಿಯ ಕೆನ್ನಾಲಿಗೆ ಒಂದು ರೀತಿ ಆಕಾಶದೆತ್ತರಕ್ಕೆ ಅದರ ದಟ್ಟವಾದ ಹೊಗೆ ಆವರಿಸ್ತಾ ಇದೆ ಅಂತ. ಈಗ ಬದುಕ್ತಿದ್ದೀವಿ ನಾವು ಬೆಂಗಳೂರಿನಲ್ಲಿರುವಂತಹ ಜನ ಈ ಹೊಗೆಯನ್ನು ಕುಡಿದುಕೊಂಡು ಈ ವಾತಾವರಣದಲ್ಲಿ ಅಂತ. ಐ ಥಿಂಕ್ ಸುತ್ತಮುತ್ತ ಜನ ಇದಕ್ಕೆ ಇಡಿಶಾಪ ಹಾಕ್ತಿದ್ದಾರೆ. ಒಂದು ವರ್ಷದ ಹಿಂದೆ ಕೂಡ ಇದೇ ಬೆಳವಣಿಗೆ ಆಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಂಬರೀಶ್. ಹೆಂಗಿದು ಜನ ಹೆಂಗ್ ವಾಸ ಮಾಡ್ತಿದ್ದಾರೆ, ಇದನ್ನ ಹೆಂಗ ಅಲೋ ಮಾಡ್ತಿದ್ದಾರೆ, ಏನಾಯ್ತಿದು? ಖಂಡಿತ ನಿನ್ನೆ ಸಂಜೆ 4 ಗಂಟೆಗೆ ಬೆಳ್ಳಂದೂರು ಕೆರೆ ಮಧ್ಯಭಾಗದಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಪ್ರಮುಖವಾಗಿ ಏನಂದ್ರೆ ಈ ಒಂದು ಕೆರೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರ್ಖಾನೆಗಳಿಂದ ಈ ಕೆಲವೊಂದು ರಾಸಾಯನಿಕಗಳನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಬಿಡ್ತಾರೆ. ಅದೇನಂತಂದ್ರೆ ಹರಿದು ಸರಾಗವಾಗಿ ಹೋಗೋದಿಲ್ಲ. ಕೆರೆಯ ಬಳಿ ಬಂದಾಗ ಎಲ್ಲ ಒಂದ್ ಕಡೆ ಸ್ಟೋರೇಜ್ ಆಗ್ತದೆ. ಆ ಸ್ಟೋರೇಜ್ ಆಗಿ ಬಿಸಿಲು ಬೇರೆ ಹೆಚ್ಚಾಗ್ತಿರೋದ್ರಿಂದ ಈ ಒಂದು ಕೆಮಿಕಲ್ಸ್, ಎರಡು ಕೆಮಿಕಲ್ ರಾಸಾಯನಿಕಗಳು ಮಿಕ್ಸ್ ಆದಾಗ ಈ ರೀತಿ ಒಂದು ದೊಡ್ಡ ಮಟ್ಟದ ಒಂದು ಬೆಂಕಿ ಹಚ್ಕೊಳ್ಳುವ ಸಾಧ್ಯತೆ ಇದೆ. ಯಾರು ಅಲ್ಲ, ಈಗ ಒಂದ್ ಸ್ವಲ್ಪ ತಿಂಗಳಿಂದ ಆಗಿತ್ತು, ಅಗೇನ್ ವರ್ತೂರು ಕೆರೆಯಲ್ಲೂ ಆಗಿತ್ತು. ಸೊ ಯಾರು ತಲೆ ಕೆಡಿಸ್ಕೋತಾ ಇಲ್ಲ ಈಗ. ಖಂಡಿತ ಹರೀಶ್, ಯಾಕಂದ್ರೆ ಕಳೆದ ತಿಂಗಳಷ್ಟೇ ವರ್ತೂರು ಕೆರೆಯಲ್ಲಿ ಕೆರೆ ಮಧ್ಯಭಾಗದಲ್ಲಿ ಇದೇ ರೀತಿ ಆಗಿತ್ತು. ಅದಕ್ಕೆ ಅಲ್ಲೂ ಸಹ ಅಗ್ನಿಶಾಮಕ ದಳದವರಿಗೆ ಯಾವೊಬ್ಬ ಅಧಿಕಾರಿಯೂ ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಮತ್ತು ಕೇಂದ್ರದಿಂದನೇ ಒಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು 4 ಜನ ಸದಸ್ಯರನ್ನು ಸಹ ಕಳಿಸಿ ಪರಿಶೀಲನೆ ಮಾಡಿ ವರದಿಯನ್ನು ಸಹ ತರಿಸಿಕೊಳ್ಳಲಾಗಿತ್ತು. ಅದು ಆ ವರದಿಗೆ ರಾಜ್ಯ ಸರ್ಕಾರಕ್ಕೆ ಮತ್ತು ಬಿಡಿಎಗೆ ಮತ್ತು ಬಿಬಿಎಂಪಿಗೂ ಸಹ ಹಸ್ತಾಂತರ ಮಾಡಲಾಗಿತ್ತು. ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಬಿಬಿಎಂಪಿ ಆಗ್ಲಿ ಕಣ್ ತೆರೆದು ನೋಡ್ತಾರ ಇದನ್ನ ಅಂತ ಅನಿಸ್ತಾ ಇದೆ. ಇಷ್ಟು ಬೆಂಕಿಯ ತುರಿತಾ ಇದೆ ನಿಜ, ಆದ್ರೆ ಸರ್ಕಾರ ನಿದ್ದೆ ಮಾಡ್ತಿಲ್ಲ ಅಂತ ನಾನಂತೂ ಫೀಲ್ ಮಾಡ್ತೀನಿ. ನಿದ್ದೆ ಮಾಡ್ತಿಲ್ಲ ಅನ್ನೋದಾದ್ರೆ ಇದ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಬೇಕು. ತಮಿಳುನಾಡಿನ ಹೈ ಡ್ರಾಮಾ ಕೊನೆಗೂ ಒಂದು ಹಂತವನ್ನ ತಲುಪಿದೆ. 10 ದಿನಗಳಿಂದ ನಡೆಯುತ್ತಿದ್ದ ಕುರ್ಚಿ ಕಚ್ಚಾಟಕ್ಕೆ ಒಂದು ಹಂತದಲ್ಲಿ ತೆರೆ ಬಿದ್ದಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಶಿಕಲಾ ಬಲಗೈ ಬಂಟ ಹಾಗೂ ಹಿರಿಯ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇವತ್ತು ತಮಿಳುನಾಡಿನ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಎಂ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಕಡೆಯ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಪನ್ನೀರ್ ಬಣ.